ಸ್ನೇಹಿತರೆ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ ಸಿಗ್ತಾ ಇರ್ತಕ್ಕಂಥ ಅತ್ಯದ್ಭುತವಾದಂತಹ ಫಲಗಳು ಯಾವುವು, ವೃಷಭ ರಾಶಿಯವರ ಜೀವನದಲ್ಲಿ ಅದೃಷ್ಟ ಮೇಳೈಸ್ತಾ ಇದ್ದು ಇವರು ಕಾಲಿಟ್ಟಲ್ಲೆಲ್ಲ ಪರಮ ಹಣದ ಹೊಳೆಯೇ ಹರಿಯುತ್ತೆ ಅಂತ ಹೇಳಬಹುದು. ಆರ್ಥಿಕ ಲಾಭ, ಪ್ರಗತಿ ಎಲ್ಲವೂ ಕೂಡ ಇವರ ಕೈ ಸೇರುತ್ತೆ. ಎಷ್ಟು ದಿನ ಇವರನ್ನ ಹಾಳಿಸಿದವರು ಇವತ್ತು ಇವರ ಮುಂದೆ ಕೈ ಕಟ್ಟಿ ನಿಲ್ತಾರೆ. ಹಾಗಾದ್ರೆ ವೃಷಭ ರಾಶಿಯವರ ಜೀವನದಲ್ಲಿ ಏನೇನೆಲ್ಲ ಆಗುತ್ತೆ, ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಲಾಭ ಇದೆ, ಯಾವೆಲ್ಲ ನಷ್ಟ ಇದೆ, ಪರಿಹಾರ ಕ್ರಮಗಳು ಏನು, ಪ್ರತಿಯೊಂದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ವೃಷಭ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಇದೀಗ ವೃಷಭ ರಾಶಿಯವರಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಭ ಯೋಗಗಳಲ್ಲಿ ಒಂದಾದಂತಹ ಗಜಕೇಸರಿ ಯೋಗದ ಜೊತೆಗೆ ಇವರಿಗೆ ಸಾಕಷ್ಟು ಆರ್ಥಿಕ ಲಾಭಗಳನ್ನು ತಂದುಕೊಡ್ತಕ್ಕಂಥ ಒಂದಷ್ಟು ಪ್ರಯೋಜನಗಳು ಸಿಗ್ತಾ ಇದೆ. ಗುರು ಮತ್ತು ಚಂದ್ರರು ಈ ಒಂದು ಸಂದರ್ಭದಲ್ಲಿ ಸಂಯೋಗವಾಗ್ತಾ ಇರೋದ್ರಿಂದ ಈ ಯೋಗ ರೂಪುಗೊಳ್ತಾ ಇದೆ. ಹೀಗಾಗಿ ಈ ರಾಶಿಯವರಿಗೆ ಚಂದ್ರನು ಬಹಳಷ್ಟು ಲಾಭವನ್ನ ತಂದುಕೊಡೋದ್ರ ಜೊತೆಗೆ ಗಜಲಕ್ಷ್ಮಿ ಯೋಗವನ್ನ ನಿರ್ಮಾಣ ಮಾಡ್ತಾ ಇದ್ದಾನೆ. ಗುರು ಈಗಾಗಲೇ ವೃಷಭ ರಾಶಿಯಲ್ಲಿ ಇರೋದ್ರಿಂದ ವೃಷಭ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಯೋಗವೋ ಯೋಗ ಅಂತ ಹೇಳಬಹುದು. ಇವರ ಜೀವನದಲ್ಲಿ ಬಹಳ ಶುಭ ಬದಲಾವಣೆಗಳು ಆಗುತ್ತೆ. ವೃತ್ತಿ ಪ್ರಗತಿಯ ಬಾಗಿಲುಗಳು ತೆರೆದುಕೊಳ್ಳುತ್ತೆ. ದೀರ್ಘಕಾಲದವರೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ರೆ ಈ ಒಂದು ಯೋಗವು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ನೀವು ಆರ್ಥಿಕವಾಗಿಯೂ ಕೂಡ ಬಲಶಾಲಿ ಆಗ್ತೀರಾ ಮತ್ತು ಹೂಡಿಕೆಗಳು ಲಾಭವನ್ನು ತಂದುಕೊಡುತ್ತೆ. ಗಜಕೇಸರಿ ಯೋಗವು ನಿಮ್ಮ ವೈವಾಹಿಕ ಜೀವನದಲ್ಲೂ ಕೂಡ ಸಕಾರಾತ್ಮಕ ಬದಲಾವಣೆಗಳನ್ನು ತಂದೊಡ್ಡುತ್ತೆ. ಜೊತೆಗೆ ಉನ್ನತ ಶಿಕ್ಷಣವನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗುತ್ತೆ. ಗಜಕೇಸರಿ ಯೋಗದ ಪ್ರಭಾವವು ಆರ್ಥಿಕ ಲಾಭವನ್ನು ನೀಡುತ್ತೆ. ನೀವು ಬಹಳ ದಿನಗಳಿಂದ ಬಡ್ತಿಗಾಗಿ ಕಾಯ್ತಾ ಇದ್ರೆ ನಿಮ್ಮ ಕನಸು ನನಸಾಗತ್ತೆ. ನೀವು ಕೆಲಸದ ಪ್ರವಾಸಗಳಿಗೆ ಹೋದ್ರೆ ಈ ಪ್ರವಾಸಗಳು ಯಶಸ್ವಿಯಾಗತ್ತೆ. ನೀವು ನಿಮ್ಮ ಹೆತ್ತವರೊಂದಿಗೆ ಗುಣಮಟ್ಟದ ಸಮಯವನ್ನು ಕೂಡ ಕಳಿತೀರಾ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಹೀಗಾಗಿ ಸಂತೋಷದ ಮನೆ ಅನ್ನೋ ಹೆಸರನ್ನ ನಿಮ್ಮ ಮನೆ ಪಡೆದುಕೊಳ್ಳುತ್ತೆ. ಗಜಕೇಸರಿ ಯೋಗವು ನಿಮ್ಮ ಜೀವನದಲ್ಲಿ ಸಂತಸವನ್ನು ತುಂಬಿ ತುಳುಕುವಂತೆ ಮಾಡುತ್ತೆ. ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತೆ. ಇದಲ್ಲದೆ ನೀವು ಸಾಲ ನೀಡಿದ ಹಣವನ್ನು ಮರಳಿ ಪಡೆಯೋದ್ರಿಂದ ನಿಮಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಉದ್ಯೋಗವನ್ನು ಬದಲಾಯಿಸಲು ಬಯಸ್ತಕ್ಕಂಥವರಿಗೆ ಆಸೆ ಈಡೇರುತ್ತೆ. ಕೆಲವರು ಉನ್ನತ ಸ್ಥಾನಗಳನ್ನು ಪಡೆದುಕೊಳ್ಳಬಹುದು. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಸಕಾರಾತ್ಮಕ ಬದಲಾವಣೆಗಳು ನಡೀತಾ ಹೋಗುತ್ತೆ ಅಂತ ಹೇಳಬಹುದು. ಈ ರಾಶಿಯವರ ಜೀವನದಲ್ಲಿ ಇದೀಗ ಸಾಕಷ್ಟು ಆರ್ಥಿಕ ಲಾಭ, ಉದ್ಯೋಗಾವಕಾಶ ಮತ್ತು ಶುಭ ಕಾರ್ಯಗಳು ನಡೀತಾ ಹೋಗುತ್ತೆ. ಬಹಳ ದಿನಗಳಿಂದ ನಿಲ್ಲಿಸಲಾಗಿದ್ದಂತಹ ಶುಭ ಕಾರ್ಯಗಳು ಅಡೆತಡೆ ಇಲ್ಲದೆ ಮತ್ತೆ ಮರುಪ್ರಾರಂಭವಾಗುತ್ತೆ. ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗ್ತಾ ಹೋಗುತ್ತೆ ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಲಿಕ್ಕೆ, ಉಳಿತಾಯ ಮಾಡಲು ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸುವ ನಿಮ್ಮ ಕನಸು ನನಸಾಗುವ ಬಲವಾದ ಸಾಧ್ಯತೆಗಳಿವೆ. ಕಚೇರಿಯಲ್ಲಿ ಉದ್ಯೋಗಿಗಳಿಗೆ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಗುತ್ತೆ. ದೀರ್ಘಕಾಲದಿಂದ ನಿರುದ್ಯೋಗಿಗಳಾಗಿದ್ದವರು ಮತ್ತು ಉತ್ತಮ ಉದ್ಯೋಗಕ್ಕಾಗಿ ಕಾಯ್ತಿರುವವರು ಪ್ರಮುಖ ವ್ಯವಹಾರದಲ್ಲಿ ಅಥವಾ ಪ್ರಮುಖ ಕಂಪನಿಗಳಿಂದ ಲಾಭವನ್ನು ಕಂಡುಕೊಳ್ತಾರೆ. ಸ್ವಂತ ವ್ಯವಹಾರ ಮಾಡ್ತಿರ್ತಕ್ಕಂಥವ್ರು, ಮತ್ತಷ್ಟು ವ್ಯವಹಾರವನ್ನು ವಿಸ್ತರಿಸಲಿಕ್ಕೆ ಬಯಸ್ತಕ್ಕಂಥವ್ರು ಹೂಡಿಕೆ ಮಾಡಲು ಇದು ಸರಿಯಾದ ಸಮಯ ಅಂತ ಹೇಳಬಹುದು. ಕುಟುಂಬದಲ್ಲಿ ಕೆಲವು ಸಮಯದಿಂದ ನಡೀತಿದ್ದಂತಹ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತೆ. ಸಂತೋಷ ಮತ್ತೆ ಶಾಂತಿ ಮೇಲುಗೈ ಸಾಧಿಸುತ್ತೆ. ಈ ಸಮಯದಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯದಲ್ಲಿ ಅಗಾಧ ಹೆಚ್ಚಳವನ್ನು ಅನುಭವಿಸ್ತೀರಾ. ಆತ್ಮವಿಶ್ವಾಸ ಹೆಚ್ಚಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಸವಾಲುಗಳನ್ನು ಬಹಳ ಧೈರ್ಯದಿಂದ ಎದುರಿಸ್ತೀರಾ. ಯಶಸ್ಸನ್ನು ಕೂಡ ಸಾಧಿಸ್ತೀರಾ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಈ ಅವಧಿಯು ವಿಶೇಷವಾಗಿ ಅನುಕೂಲಕರವಾಗಿದೆ. ನೀವು ಬಯಸಿದ ಫಲಿತಾಂಶಗಳನ್ನು ಕಂಡುಕೊಳ್ತೀರಾ. ದೀರ್ಘಕಾಲದಿಂದ ಸರ್ಕಾರಿ ಕೆಲಸಕ್ಕಾಗಿ ಕಾತುರದಿಂದ ಕಾಯ್ತಿರೋರಿಗೆ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ. ನೀವು ಗುರುಗ್ರಹದ ಪ್ರಭಾವದಿಂದಾಗಿ ಒಳ್ಳೆಯ ಆಶೀರ್ವಾದ ಮತ್ತೆ ಅಪಾರ ಸಂಪತ್ತನ್ನು ಪಡ್ಕೊಳ್ತೀರಾ. ವ್ಯವಹಾರದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತೆ. ದೀರ್ಘಕಾಲದಿಂದ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ನಿಮ್ಮನ್ನ ಪೀಡಿಸುತ್ತಿದ್ದಂತಹ ದೀರ್ಘಕಾಲೀನ ಸಮಸ್ಯೆಗಳು ಈಗ ಶಾಶ್ವತವಾಗಿ ಕೊನೆಗೊಳ್ಳುತ್ತೆ. ಅನಿರೀಕ್ಷಿತ ಆರ್ಥಿಕ ಲಾಭಗಳು ಮತ್ತು ಅದೃಷ್ಟವು ನಿಮ್ಮ ಮನೆ ಬಾಗಿಲನ್ನು ತಟ್ಟುವ ಸಾಧ್ಯತೆ ಇದೆ.
ಮನೆ ಮತ್ತು ನಿಮ್ಮ ಸ್ವಂತ ವಾಹನವನ್ನು ಖರೀದಿಸುವ ಯೋಗ ರೂಪುಗೊಂಡಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನಿಮಗೆ ನೀವು ಏನು ಅಂದ್ಕೊಂಡ್ರು ಕೂಡ ಅದಾಗ್ತಾ ಹೋಗುತ್ತೆ. ಅನುಕೂಲಕರ ಲಾಭದ ಜೀವನವನ್ನು ನೀವು ನಡೆಸ್ತಾ ಹೋಗ್ತೀರಾ. ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗ ಕೂಡಿ ಬಂದಿದ್ದು, ಕಂಕಣ ಭಾಗ್ಯ ಕೂಡಿ ಬಂದಿದೆ. ಹೀಗಾಗಿ ಗುರುಬಲ ಚೆನ್ನಾಗಿರೋದ್ರಿಂದ ನೀವು ಇಷ್ಟಪಟ್ಟವರನ್ನೇ ಮದುವೆಯಾಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಮುಖ ಉತ್ತೇಜನ ಸಿಗುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಇದರಿಂದ ಬಲಗೊಳ್ಳುತ್ತೆ. ಬಾಕಿ ಇರ್ತಕ್ಕಂಥ ಹಣವನ್ನು ಪಡೆಯುವ ಸಾಧ್ಯತೆಗಳಿದ್ದು ಅನಿರೀಕ್ಷಿತ ಲಾಭಗಳ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅವಿವಾಹಿತ ವ್ಯಕ್ತಿಗಳಿಗೆ ಆಗ್ಲೇ ಹೇಳದಂಗೆ ವಿವಾಹವಾಗುವ ಯೋಗ ಇದೆ. ಜೊತೆಗೆ ನೀವು ಹೆಚ್ಚಿನ ಪ್ರಯೋಜನವನ್ನು ಕೂಡ ಕಂಡುಕೊಳ್ತೀರಾ. ವೃತ್ತಿಯಲ್ಲಿ ಬಡ್ತಿಯ ಸಾಧ್ಯತೆ ಇದು. ನಿಮಗೆ ಹೊಸ ಜವಾಬ್ದಾರಿಗಳು ಕೂಡ ಸಿಗುತ್ತೆ. ಕೆಲವರಿಗೆ ಹೊಸ ಉದ್ಯೋಗ ಅವಕಾಶಗಳು ಕೂಡ ಸಿಗಬಹುದು. ನಿಮಗೆ ಆರ್ಥಿಕ ಲಾಭ ತರ್ತಕ್ಕಂಥ ಕೆಲಸಗಳನ್ನು ಈ ಸಂದರ್ಭದಲ್ಲಿ ಪೂರ್ಣಗೊಳಿಸ್ತೀರಾ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಇಷ್ಟು ದಿನದ ಒಂದಷ್ಟು ಸಮಸ್ಯೆಗಳು ಬಗೆಹರಿದು ಕೆಲವರು ಉನ್ನತ ಹುದ್ದೆಯನ್ನು ಕೂಡ ಪಡ್ಕೊಳ್ತೀರಾ. ವಿಶೇಷವಾಗಿ ಸರ್ಕಾರಿ ಮತ್ತು ವಿದ್ಯುತ್ ಸಂಬಂಧಿತ ಕ್ಷೇತ್ರಗಳಲ್ಲಿ ಅಥವಾ ವ್ಯವಹಾರದಲ್ಲಿರ್ತಕ್ಕಂಥವ್ರು ತಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ಕಾಣಬಹುದು. ಇನ್ನು ದೊಡ್ಡ ಆರ್ಡರ್ ಉದ್ಯಮಿಗಳಿಗೆ ಅನಿರೀಕ್ಷಿತವಾಗಿ ಸಿಗ್ತಾ ಹೋಗುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರು ಸಹ ತಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೋಡ್ತಾರೆ. ನಿಮ್ಮ ಆದಾಯ ಕೂಡ ಹೆಚ್ಚಿಗೆ ಆಗಬಹುದು. ಸಿಲುಕಿಕೊಂಡಿರ್ತಕ್ಕಂಥ ಹಣ ಮರಳಿ ನಿಮ್ಮ ಕೈ ಸೇರುತ್ತೆ. ನಿರೀಕ್ಷಿತ ಆರ್ಥಿಕ ಲಾಭಗಳ ಸಾಧ್ಯತೆ ಇದ್ದು ನಿಮ್ಮ ಖರ್ಚುಗಳನ್ನು ನೀವು ನಿಯಂತ್ರಿಸಲು ಸಾಧ್ಯವಾದರೆ ನೀವು ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡಲು ಸಾಧ್ಯ ಆಗುತ್ತೆ. ಸರಿಯಾದ ಶ್ರದ್ಧೆ ಇಲ್ಲದೆ ಆತುರದ ಹೂಡಿಕೆಗಳನ್ನು ಮಾಡಕ್ಕೆ ಹೋಗಬೇಡಿ. ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಜೊತೆಗೆ ಇನ್ನೂ ಕೂಡ ಮಕ್ಕಳಾಗಿಲ್ಲ, ಮಕ್ಕಳ ಯೋಗ ಇಲ್ಲ, ನಮ್ಮ ಜೀವನದಲ್ಲಿ ಸಂತೋಷವೇ ಇಲ್ಲ ಅಂತಕ್ಕಂಥವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮಗುವಿನ ಆಗಮನ ಮನೆಯಲ್ಲಿ ನಗುವನ್ನು ತರುತ್ತೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವುದರಿಂದ ಷೇರು ಮಾರುಕಟ್ಟೆ ಅಥವಾ ಹಳೆಯ ಹೂಡಿಕೆಗಳಿಂದ ಭಾರಿ ಲಾಭ ಸಿಕ್ಕಿ ಬಂಡವಾಳದ ಬಗೆಗಿನ ಚಿಂತೆಗಳು ದೂರವಾಗುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರು ಬಡ್ತಿ ಅಥವಾ ದೊಡ್ಡ ಸಂಬಳ ಹೆಚ್ಚಳ ಸಿಗುವಲ್ಲ ಬಲವಾದ ಸೂಚನೆಗಳು ಗೋಚರವಾಗ್ತಾ ಇದ್ದು ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಅನ್ನೋದು ಸಿಗ್ತಾ ಹೋಗುತ್ತೆ. ವ್ಯಾಪಾರ ಪ್ರವಾಸಗಳಿಂದ ನೀವು ಹೆಚ್ಚಿನ ಆರ್ಥಿಕ ಲಾಭಗಳನ್ನು ಕೂಡ ಈ ಸಂದರ್ಭದಲ್ಲಿ ಗಳಿಸಬಹುದು. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ. ಕೌಟುಂಬಿಕ ಮತ್ತೆ ಮಾನಸಿಕ ಸಮಸ್ಯೆಗಳಿಂದ ಹೆಚ್ಚಿನ ಪರಿಹಾರವನ್ನು ಕಂಡುಕೊಳ್ತೀರಾ. ನೀವು ಹೊಸ ವ್ಯವಹಾರ ಯೋಜನೆಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸ್ತೀರಾ. ನಿಂತ ಹಣ ಇದ್ದಕ್ಕಿದ್ದಂತೆ ಮರಳೋದ್ರಿಂದ ಆರ್ಥಿಕ ಪರಿಸ್ಥಿತಿ ಬಲಗೊಳ್ತಾ ಹೋಗುತ್ತೆ. ನೀವು ಋಣಾತ್ಮಕ ಪರಿಣಾಮಗಳು ಬಹಳಷ್ಟು ಕಡಿಮೆ ಇರೋದ್ರಿಂದ ಕುಟುಂಬದಲ್ಲಿನ ವಾತಾವರಣ ಕೂಡ ಸಂತೋಷದಿಂದ ಕೂಡಿರುತ್ತೆ. ಸಂಬಂಧಗಳಲ್ಲಿನ ಘರ್ಷಣೆಗಳು ನಿವಾರಣೆಯಾಗುತ್ತೆ. ಸಮಾಜದಲ್ಲಿ ನಿಮ್ಮ ಖ್ಯಾತಿ ಗೌರವ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ವಿದೇಶಿ ಪ್ರಯಾಣದ ಲಾಭವನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ. ಸಾಧ್ಯವಾದಷ್ಟು ಹಿರಿಯರಿಗೆ ಗೌರವ ಕೊಡೋದು ಅಥವಾ ಹಿರಿಯರ ಮಾತಿಗೆ ಬೆಲೆ ಕೊಡೋದು, ಹಿರಿಯರು ಹೇಳ್ತಕ್ಕಂಥ ಮಾತುಗಳನ್ನು ಅನುಸರಿಸೋದ್ರಿಂದ ಕೂಡ ಲಾಭ ಇದೆ. ಆತುರದ ನಿರ್ಧಾರಗಳನ್ನು, ಹಠಾತ್ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ಕೂಡ ತೆಗೆದುಕೊಳ್ಳೋಕೆ ಹೋಗಬೇಡಿ. ದುಡುಕಿನ ಸ್ವಭಾವ ನಿಮ್ಮ ಜೀವನದಲ್ಲಿ ಭಾರಿ ಬೆಲೆ ತೆತ್ತುವಂತೆ ಮಾಡುತ್ತೆ. ಹೀಗಾಗಿ ಯಾವುದೇ ನಿರ್ಧಾರಗಳನ್ನು ಅಥವಾ ಯಾವುದೇ ಹೂಡಿಕೆಯನ್ನು ಅಥವಾ ಯಾವುದೇ ಹಣಕಾಸಿನ ವ್ಯವಹಾರ ನಡೆಸೋಕ್ಕೂ ಮುಂಚೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚಿಸೋದು, ಪ್ರಯತ್ನಿಸೋದು ತುಂಬಾನೇ ಮುಖ್ಯವಾಗುತ್ತೆ. ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಋಣಾತ್ಮಕ ಪರಿಣಾಮಗಳು ಇದ್ರೂ ಕೂಡ ಸಕಾರಾತ್ಮಕ ಶಕ್ತಿಯ ಪ್ರಭಾವ ನಿಮ್ಮ ಮೇಲೆ ಹೆಚ್ಚಾಗಿರೋದ್ರಿಂದ ನೀವು ಸಾಕಷ್ಟು ನೆಮ್ಮದಿಯುತ ಜೀವನವನ್ನು ನಡೆಸಲಿಕ್ಕೆ ನಿಮಗೆ ಸಾಕಷ್ಟು ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ವೃಷಭ ರಾಶಿಯವರ ರಾಶಿ ಭವಿಷ್ಯವಾಗಿದ್ದು ಈ ಒಂದಿಷ್ಟು ಮಾರ್ಗಗಳನ್ನು ಅಥವಾ ಯೋಜನೆಗಳನ್ನು ಅನುಸರಿಸೋದ್ರಿಂದ ನೀವು ಜೀವನದಲ್ಲಿ ನೆಮ್ಮದಿ ಹಾಗೂ ಲಾಭವನ್ನು ಕಂಡುಕೊಳ್ತೀರಾ. ಸೊ ನೀವು ಕೂಡ ವೃಷಭ ರಾಶಿಯವರಾಗಿದ್ದರೆ ನಿಮ್ಮ ರಾಶಿಯ ಹೆಸರನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ಧನ್ಯವಾದಗಳು.